ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪಟ್ಟಣದ ಖಾಸಗಿ ಕಾಂಪ್ಲೆಕ್ಸ್ನಲ್ಲಿ ಆಚರಿಸಲಾಯಿತು. ನಂತರ ಹೊಸದಾಗಿ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ನೂತನ ಅಧ್ಯಕ್ಷರಾಗಿ ಹೊರಿಯಾಲ ವೀರಭದ್ರಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಶಿವಪ್ಪ, ಬಂಗಾರ ನಾಯ್ಕ, ಚೇತನ್, ಮಹೇಶ್, ಸತೀಶ್, ಶಿವಮೂರ್ತಿ ಆಯ್ಕೆಯಾಗಿದ್ದಾರೆ ಹಾಗೂ ಮಾಜಿ ಅಧ್ಯಕ್ಷ ಸದಸ್ಯರು, ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಮೊಬೈಲ್ ಇನ್ನೋವೇಷನ್ ಲ್ಯಾಬ್ ಮೈಸೂರು ವತಿಯಿಂದ ಅಂಬೇಡ್ಕರ್ ನಗರದಲ್ಲಿ ಸಮುದಾಯ ವಿಜ್ಞಾನ ಮೇಳವನ್ನು ಆಯೋಜನೆ ಮಾಡಲಾಗಿದ್ದು, ಸಮುದಾಯದ ಜನರಿಗೆ ಅಗಸ್ತ್ಯ ವಿಜ್ಞಾನ ಕಾರ್ಯ ಚಟುವಟಿಕೆಗಳನ್ನು ಕುರಿತು ಹಾಗೂ ವೈಜ್ಞಾನಿಕ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯವೃತ್ತಿಯನ್ನು ಅಗಸ್ತ್ಯ ಸಂಸ್ಥೆಯವರು ಮಾಡುತ್ತಾ ಬಂದಿದ್ದಾರೆ. ಸಮುದಾಯದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಗಸ್ತ್ಯ ಸಂಸ್ಥೆಯ ವತಿಯಿಂದ ಪ್ರಾಯೋಗಿಕ ವಿಜ್ಞಾನ ಕಲಿಕೆಗಳನ್ನು ಹೇಗೆ ಕಲಿಯುತ್ತಿದ್ದಾರೆ ಮತ್ತು ನಮ್ಮ ಸಮುದಾಯ ಮಕ್ಕಳು ಕಲಿತ ವಿಜ್ಞಾನ ಮಾದರಿಗಳ ವಿಶ್ಲೇಷಣೆಯನ್ನು ಪೋಷಕರಿಗೆ ಹಾಗೂ ಸಮುದಾಯದ ಇತರೆ ಜನಗಳಿಗೆ ತಿಳಿಸಿಕೊಡುವ ಉದ್ದೇಶಗಳಿಂದ ಈ ಸಮುದಾಯ ವಿಜ್ಞಾನ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಮೇಳದಲ್ಲಿ ಸುಮಾರು 15 ವಿಜ್ಞಾನ ಮಾದರಿಗಳು ಒಂದೇ ಕಾರ್ಯಕ್ರಮಕ್ಕೆ ಮುಖ್ಯ 15 ಯುವ ಮಾರ್ಗದರ್ಶಿ ನಾಯಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು 150ಕ್ಕೂ ಮಂದಿ ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ HHMOI ಜಲಪುರಿ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕ ಸಂಘದ ಉತ್ತರ ವಲಯ ಮೈಸೂರು ಇಲ್ಲಿನ ಅಧ್ಯಕ್ಷರಾದ ಶ್ರೀಯುತ ಮುತ್ತಣ್ಣ ಬಿಡನಾಳರವರು, ಅಗಸ್ತ್ಯ ಫೌಂಡೇಶನ್ನ ಮಾರ್ಗದರ್ಶಿ ಶಿಕ್ಷಕರಾದ ಶ್ರೀ ಪ್ರದೀಪ್, ಕುಸುಮ ಮತ್ತು ಸುನಿಲ್ ರವರು ಉಪಸ್ಥಿತರಿದ್ದರು. ನರಸೀಪುರ ತಾಲೂಕಿನಲ್ಲಿ ಶ್ರೀ ಗುಂಜ ನರಸಿಂಹಸ್ವಾಮಿ ದಾಸೋಹ ಭವನವನ್ನು ಉದ್ಘಾಟನೆ ಮಾಡಲಾಗಿದೆ. ದಾಸೋಹ ನಿರ್ಮಾಣ ಮಾಡಿದ ದಾನಿ ಉದ್ಯಮಿ ಕೆ ವಾಸುದೇವರವರ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಶ್ರೀ ಗುಂಜ ನರಸಿಂಹಸ್ವಾಮಿ ದಾಸೋಹ ಭವನವನ್ನು ತಹಶೀಲ್ದಾರ್ ಸುರೇಶ್ ಆಚಾರ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇನ್ನು ಈ ವೇಳೆ ತಹಶೀಲ್ದಾರ್ ಸುರೇಶ್ ಆಚಾರ್ ಅವರು ಮಾತನಾಡಿ, ದಾನ ಮಾಡುವ ಮನಸ್ಸು ಎಲ್ಲರಲ್ಲೂ ಬರುವುದಿಲ್ಲ. ದಾನ ಮಾಡುವ ಮನಸ್ಸಿದ್ದವರಿಗೆ ಅನುಕೂಲ ಇರುವುದಿಲ್ಲ, ಅನುಕೂಲ ಇದ್ದವರಿಗೆ ದಾನ ಮಾಡುವ ಮನಸ್ಸಿರುವುದಿಲ್ಲ. ಕೆ ವಾಸುದೇವ ಅವರಿಗೆ ಎರಡೂ ಇದ್ದು ದಾಸೋಹ ಭವನ ನಿರ್ಮಾಣ ಮಾಡಿ ತಾಲೂಕಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಈ ವೇಳೆ ವಾಟಾಳ್ ಶ್ರೀಗಳು ಆಶೀರ್ವಚನ ನೀಡಿ ದಾಸೋಹ ಭವನದಲ್ಲಿ ಭಕ್ತರಿಗೆ ಊಟವನ್ನು ಬಡಿಸುವ ಮೂಲಕ ದಾಸೋಹಕ್ಕೆ ಚಾಲನೆಯನ್ನ ನೀಡಿ ಈ ದಾಸೋಹವು ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ಇಒ ಕೃಷ್ಣ, ಪುರಸಭೆ ಮುಖ್ಯಾಧಿಕಾರಿ ವಸಂತ, ಮಧು, ಕಸಾಪ ಅಧ್ಯಕ್ಷ ಕನ್ನಡ ಪುಟ್ಟಸ್ವಾಮಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಶಂಕರ್ ಮೂರ್ತಿ, ದಾನಿ ಉದ್ಯಮಿ ಕೆ ವಾಸುದೇವ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ. ಶ್ರೀಮಾನ್ ವಾಸುದೇವರವರನ್ನ ಮನಸ್ಸಲ್ಲಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿದಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಯಾದ ಸುರೇಶ್ ಆಚಾರ್ ಅವರೇ ಮಾತನ್ನು ಹೇಳಿದ್ರು. ದಂಡಾಧಿಕಾರಿಗಳವರು ಏನೋ ಈ ಒಂದು ದೇವಸ್ಥಾನದ ತಪ್ಪಲಲ್ಲಿ ಪೂಜೆ ಅನೇಕ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಹೋಗುವಂಥ ಸ್ಥಳ ಇದೆ. ಅಂತ ಒಂದು ಸ್ಥಳದಲ್ಲಿ ದಾಸೋಹ ಇರಲಿಲ್ಲ. ಬಂದಂತ ನರಸೀಪುರ ತಾಲೂಕಿನ ನೆರೆಗಾತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಟರಾಜು, ಉಪಾಧ್ಯಕ್ಷರಾಗಿ ಮಂಜುಳಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ನರಗ್ಯಾತನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ನಟರಾಜು, ಉಪಾಧ್ಯಕ್ಷರ ಸ್ಥಾನಕ್ಕೆ ಮಂಜುಳಾ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ನಟರಾಜು ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ಮಂಜುಳಾ ಅವಿರೋಧವಾಗಿ ಆಯ್ಕೆಯಾದರೆಂದು ಚುನಾವಣೆ ಅಧಿಕಾರಿ ಸಿಡಿಒ ರಾಜಣ್ಣರವರು ಘೋಷಣೆಯನ್ನ ಮಾಡಿದ್ದಾರೆ. ತದನಂತರ ಮಾಡಿದ ನೂತನ ನಟರಾಜು, ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿಯಿಂದ ಹಾಲು ಉತ್ಪಾದಕರಿಗೆ ಸಿಗುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸಲಾಗುವುದು. ರೈತರು ಸಹ ವ್ಯವಸಾಯದ ಜೊತೆಯಲ್ಲೇ ಹೈನುಗಾರಿಕೆ ಮಾಡಿದರೆ ಆರ್ಥಿಕವಾಗಿ ಬಲಿಷ್ಠರಾಗಬಹುದು ಹಾಗೂ ಎಲ್ಲ ನಿರ್ದೇಶಕರು, ಉತ್ಪಾದಕರು, ಗ್ರಾಮಸ್ಥರ ಸಹಕಾರದೊಂದಿಗೆ ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಅದರಿಂದ ಬಂದಂಥ ಅನುದಾನ 1986ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿ ಇಲ್ಲಿವರೆಗೂ ಸಹ ಸಂಘ ಅವಿರತವಾಗಿ ನಡ್ಕೊಂಡು ಬಂದಿರ್ತದೆ. ಸುಮಾರು 30 ವರ್ಷಗಳ ನಂತರ ಈ ಸಂಘಕ್ಕೆ ಒಂದು ನೆಲೆಯನ್ನು ಕಂಡು ಕಳೆದ ವರ್ಷ ಭಾಳ ಮೈಮೂಲಿ ಎಲ್ಲ ನಿರ್ದೇಶಕರ ಸಹಕಾರದಿಂದ ಸುಂದರವಾದ ಕಟ್ಟಡವನ್ನು ನಾವು ಸ್ಥಾಪನೆ ಮಾಡಿ
ಹೋದ ವರ್ಷನೂ ಸಹ ಎಲ್ಲ ನಿರ್ದೇಶಕಗಳ ಉಪಸ್ಥಿತಿಯಲ್ಲಿ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಥರ ನಡ್ಕೊಂಡು ಬಂದಿದೆ.